ಹಲೋ ಎಲ್ಲರೂ ನಮಸ್ಕಾರ. ಮತ್ತೊಮ್ಮೆ ಸ್ವಾಗತ ನಮ್ಮ ಕರ್ನಾಟಕ ಆಕ್ಷನ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಆಸ್ ತಮ್ನೆಲ್ ಪ್ರಕಾರ ಪ್ರೀವಿಯಸ್ BDA ಆಕ್ಷನ್ ಅಂದ್ರೆ ಅಕ್ಟೋಬರ್ ರಿಸಲ್ಟ್ಸ್ ನನ್ನ ಹತ್ರ ಇದೆ. ಯಾವ ತರ ಎಷ್ಟು ಸೈಟ್ ಯಾವ ಪ್ರೈಸಿಗೆ ಹೋಗಿದೆ ಅದರ ಡೀಟೇಲ್ಸ್ ಇದೆ. ಐ ವಿಲ್ ರನ್ ಥ್ರೂ ಈಚ್ ಲೈನ್. ಯು ಹ್ಯಾವ್ ಟು ವಾಚ್ ಇಟ್ ಕೇರ್ಫುಲಿ. ಅಂಡ್ ಆಲ್ಸೋ ನವೆಂಬರ್ ಅಲ್ಲಿ ಕೂಡ BDA ಆಕ್ಷನ್ ಆಗಿತ್ತು. ಎಷ್ಟು ಸೈಟ್ ಯಾವ ಪರ್ಸೆಂಟೇಜ್ ಹೈಕಲ್ ಹೋಗಿದೆ, ಏನ್ ಪ್ರೈಸ್ ಇತ್ತು ಕೂಡ ಕಲೆಕ್ಟ್ ಮಾಡಿದ್ದೀನಿ BDA ವೆಬ್ಸೈಟ್ ಇಂದಾನೆ, KPP ವೆಬ್ಸೈಟ್ ಇಂದ. ಐ ಆಮ್ ವೆರಿ ಸಾರಿ. ದಿಸ್ ಡೇಟಾ ಅದರ ಜೊತೆಗೆ ನಾನು ಪ್ರೀವಿಯಸ್ಲಿ ರೈಟ್ ನೌ ಜಾನ್ 2026 ಅಲ್ಲಿ BDA ಆಕ್ಷನ್ಸ್ ರನ್ನಿಂಗ್ ಇದೆ. ಇವತ್ತು ಒಂದು ಆಕ್ಷನ್ ಕ್ಲೋಸ್ ಆಗುತ್ತೆ ಅಂಡ್ ಮೊನ್ನೆ ಒಂದು ಆಕ್ಷನ್ ಓಪನ್ ಆಗಿದೆ ಜಾನ್ವರಿದು. ಇವನ್ ಜಾನ್ವರಿ ಎಂಡ್ಗೆ ಮತ್ತೊಂದು ಕೂಡ ಆಕ್ಷನ್ ಅನೌನ್ಸ್ ಆಗಿದೆ. ಈ ಎಲ್ಲ ಡೀಟೇಲ್ಸ್ ಈ ವಿಡಿಯೋದಲ್ಲಿ ಚೆಕ್ ಮಾಡ್ಕೋಬಹುದು. ಈ ವಿಡಿಯೋ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕಿರ್ತೀನಿ. ನೀವು BDA ಸಂಬಂಧಪಟ್ಟದ್ದೇನೇ ಡಾಕ್ಯುಮೆಂಟೇಶನ್ ಆಗಲಿ, ಪ್ರತಿಯೊಂದು ಹೆಲ್ಪ್ ಆಗಲಿ, ಯು ಕ್ಯಾನ್ ಗೆಟ್ ಇನ್ ಟಚ್ ವಿತ್ ಮೀ. ವಿ ವಿಲ್ ಶೇರ್ ಇಟ್ ಅಂಡ್ ವಿ ವಿಲ್ ಗೈಡ್ ಯು. ಅಂಡ್ ಈ ಡೇಟಾ ಈ ವರ್ಷದಿಂದ ನಾವು ಯಾರಿಗೂ ಕೂಡ ಕೊಡ್ತಾ ಇಲ್ಲ. ದಿಸ್ ವಿಲ್ ಬಿ ಶೇರ್ಡ್ ಓನ್ಲಿ ಫಾರ್ ಅ ಕ್ಲೈಂಟ್ ಅಂದ್ರೆ ಸಂಬಡಿ ಹೂ ಬೈಸ್. ನಮ್ಮ ಪೇಡ್ ಕನ್ಸಲ್ಟೇಷನ್ ಯಾರು ತಗೊಂತಾರಲ್ಲ ಅವ್ರಿಗೆ ಮಾತ್ರ ಈ ಡೇಟಾ ಶೇರ್ ಮಾಡ್ತೀವಿ. ಸೊ ವಾಟ್ ಯು ಮೀನ್ ಬೈ ಪೇಡ್ ಕನ್ಸಲ್ಟೇಷನ್ ಅಂದ್ರೆ ಎನಿಥಿಂಗ್ ನಮ್ಮ ಚಾನಲ್ ಅಲ್ಲಿ ಬರುವಂತಹ ಡೇಟಾ ಆಗಲಿ, ನಿಮ್ಗೆ ಏನಾದ್ರು ಒಂದು ಅನ್ಲಿಮಿಟೆಡ್ ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಪಾಯಿಂಟ್ ನಂಬರ್ 1, ಅನ್ಲಿಮಿಟೆಡ್ ಫ್ರೀ ಕನ್ಸಲ್ಟೇಷನ್ ಜೊತೆ ನೀವೇನಾದ್ರೂ ಒಂದು ಅಲಾಟ್ಮೆಂಟ್ಗೆ ಅರ್ಜಿ ಹಾಕ್ತಾ ಇದ್ದೀರಾ ಅಥವಾ ಆಕ್ಷನ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ನಿಮ್ಮ ಹತ್ರ ಒಂದು 100 ಕ್ವಶನ್ಸ್ ಇದೆ ಅಂತ ಫ್ರೀಯಾಗಿ ಆನ್ಸರ್ ಮಾಡ್ತೀವಿ ಆಸ್ ಅ ಕ್ಲೈಂಟ್ ಅಂತ ಹೇಳಿ. ಸೊ ದಟ್ ವಿಲ್ ಬಿ ಲಿಟಲ್ ಚಾರ್ಜ್ಡ್. ಇಟ್ಸ್ ವಿಲ್ ಬಿ ಒನ್ ಟೈಮ್ ಫೀ ಇರುತ್ತೆ. ಸೊ ಫೀಸ್ ಎಲ್ಲ ಬಂದ್ಬಿಟ್ಟು ಐ ವಿಲ್ ನಾಟ್ ಇದ್ರಲ್ಲಿ ಹೇಳಕ್ಕಾಗಲ್ಲ, ಬಟ್ ಜಸ್ಟ್ ರಿಮೆಂಬರ್ ದಟ್ ಇಟ್ ವಿಲ್ ಬಿ ಲಿಟಲ್ ಪ್ರೀಮಿಯಂ ಅಮೌಂಟ್ ಇರುತ್ತೆ. ಇಟ್ ವಿಲ್ ಬಿ ವೆರಿ ಈಕ್ವಲ್ ಟು ಯುವರ್ ಒನ್ ಆಫ್ ದ ಫ್ಯಾಮಿಲಿ ಡಿನ್ನರ್ ಆರ್ ವೆರಿ ಈಕ್ವಲ್ ಟು ನಿಮ್ದು ಬಾಯ್ಸ್ ಡ್ರಿಂಕ್ಸ್ ಪಾರ್ಟಿಗೆ ಈಕ್ವಲ್ ಆಗಿ ಅಮೌಂಟ್ ಇರುತ್ತೆ. ರಫ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ಇದು ಓನ್ಲಿ ಒನ್ ಟೈಮ್ ಫೀಸ್ ಇರುತ್ತೆ. ನೀವು ಈ ಎರಡು ಡೇಟಾನು ತಗೋಬಹುದು. ಇದ್ರ ಜೊತೆಗೆ ಫ್ಯೂಚರ್ ಅಲ್ಲಿ ಬರುವಂತಹ ರಿಸಲ್ಟ್ಸ್ ಕೂಡ ತಗೋಬಹುದು. ನಮ್ಮ ಹತ್ರ ಫುಲ್ ಫುಲ್ ರೆಡಿ ಇದೆ. ಪ್ರೀವಿಯಸ್ ಡೇಟಾಗಳು ಕೂಡ ನಿಮಗೆ ಯಾವ್ದಾದ್ರು ನಮ್ಮ ಹತ್ರ ಸೇವ್ ಆಗಿರೋ ಡೇಟಾಸ್ ಅಲ್ಲಿ, ಫಾರ್ ಎಕ್ಸಾಂಪಲ್ ಇಫ್ ಯು ಸಿ ದಿಸ್ ಫೋಲ್ಡರ್, ಓಕೆ, ಸೊ KHB ಅಲಾಟ್ಮೆಂಟ್ BDA ಆಕ್ಷನ್ ನಡೀತಾ ಇದೆ. ಡಿಸೆಂಬರ್ ರಿಸಲ್ಟ್ಸ್ ಕೂಡ ನಮ್ಮ ಹತ್ರ ಇದೆ. ಓಕೆ, ಸೊ ಅದ್ರ ಜೊತೆಗೆ ಬೆಳಗಾವ್ ರಿಸಲ್ಟ್ಸ್ ಇದೆ, ಧಾರವಾಡ ರಿಸಲ್ಟ್ಸ್ ಇದೆ. ಸೆಪ್ಟೆಂಬರ್ ಅಕ್ಟೋಬರ್ ಈ ವಿಡಿಯೋದಲ್ಲಿ ಫ್ರೀ ಆಗಿ ಮಾತಾಡ್ತಾ ಇದ್ದೀವಿ. ಪ್ರೀವಿಯಸ್ ಎನಿಥಿಂಗ್ ಫ್ರಮ್ 2023 ಟು ಟಿಲ್ ಟುಡೇ ಎನಿ ಆಕ್ಷನ್ ರಿಸಲ್ಟ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ. ಹಾಗಂತ ಈ ವಿಡಿಯೋ ಚಾನಲ್ ಅಲ್ಲಿ ವಿಡಿಯೋ ಬರೋದಿಲ್ಲ ಅಂತ ಏನಿರಲ್ಲ. ಪ್ರತಿ ಒಂದು ಡೀಟೇಲ್ಸ್ ಪರ್ಸನಲ್ ಆಗಿ ಗೈಡ್ ಮಾಡಿದ್ರು ಕೂಡ ಚಾನಲ್ ಅಲ್ಲಿ ಯಾವ್ಯಾವ ಟೈಮ್ಗೆ ಏನೇನು ಬರಬೇಕು, ಅಲಾಟ್ಮೆಂಟ್ ನ್ಯೂಸ್ ಆಗಲಿ, ಆಕ್ಷನ್ ಡೀಟೇಲ್ಸ್ ಆಗಲಿ, ರಿಸಲ್ಟ್ಸ್ ಆಗಲಿ ಬರ್ತಾ ಇರುತ್ತೆ. ಅದ್ರ ಬಗ್ಗೆ ನೋ ಕಾಂಪ್ರಮೈಸೇಷನ್. ನೀವು ಚಾನಲ್ ಅಲ್ಲಿ ಫ್ರೀ ಆಗಿ ಡೇಟಾ ನೋಡ್ಬೋದು ವಿತೌಟ್ ಎನಿ ಪ್ರಾಬ್ಲಮ್. ದಿಸ್ ಇಸ್ ಲೈಕ್ ಪ್ಯೂರ್ಲಿ ಫ್ರೀ, ಐ ಮೀನ್ ಕ್ಲೈಂಟ್ ಕೈಂಡ್ ಆಫ್ ನನಗೂ ಕೂಡ ಒಂದು ಸೋರ್ಸ್ ಆಫ್ ಇನ್ಕಮ್ ಆಗುತ್ತೆ. ಸೊ ಅದ್ರ ಜೊತೆಗೆ ನಾನು ನಿಮಗೆ ಎಂಡ್ ಟು ಎಂಡ್ ಅನ್ಲಿಮಿಟೆಡ್ ಫ್ರೀ ಕನ್ಸಲ್ಟೇಷನ್ ಕೂಡ ಕೊಡ್ತೀನಿ. ಸೊ ಹಾಗಂತ ಪ್ರತಿಯೊಬ್ಬರಿಗೂ ಕೂಡ 1 or 2 ಫ್ರೀ ಕನ್ಸಲ್ಟೇಷನ್ ರಿಮೈನ್ಸ್ ದ ಸೇಮ್. ಯು ಕ್ಯಾನ್ ಟೇಕ್ ಅ 3 ಕನ್ಸಲ್ಟೇಷನ್ ಫ್ರೀ ಆಗಿ. ಬಟ್ ಓನ್ಲಿ ಥಿಂಗ್ ಇಸ್ ನನ್ನ ವಾಟ್ಸ್ಆಪ್ ಗ್ರೂಪ್ಗೆ ಜಾಯ್ನ್ ಆಗಿ ನನ್ನನ್ನ ಮತ್ತೆ ನಮ್ಮ ಚಾನಲ್ನ ಫಾಲೋ ಮಾಡಿ ಅನ್ನೋದು ಓನ್ಲಿ ಒನ್ ರಿಕ್ವೆಸ್ಟ್. 2 ಫ್ರೀ ಕನ್ಸಲ್ಟೇಷನ್ ಕೊಡ್ತಾ ಇದ್ದೆ. ನಾವು ಐ ಆಮ್ ರೇಸಿಂಗ್ ಇಟ್ ಟು 3 ಆದ್ಮೇಲೆ ಎವ್ರಿಥಿಂಗ್ ವಿಲ್ ಬಿ ಲೈಟ್ಲಿ ಕನ್ಸಲ್ಟೇಷನ್ ಫೀಸ್ ಇದ್ದೇ ಇರುತ್ತೆ. ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಂಡು ನನಗೆ ಕಾಲ್ ಮಾಡಿ. ಹಾಗಂತ ವಿಡಿಯೋದಲ್ಲಿ ಯಾವುದೇ ಮಿಸ್ ಡೇಟಾ ಇರೋದಿಲ್ಲ, ಪ್ರತಿಯೊಂದು ಡೇಟಾನು ಕೂಡ ಇರುತ್ತೆ. ಸೊ ಲೆಟ್ಸ್ ಗೆಟ್ ಇನ್ ಟು ಫಸ್ಟ್ ಅಕ್ಟೋಬರ್ ಡೇಟಾಗೆ ಹೋಗ್ತೀನಿ ನಾನು. ಓಕೆ, ಅಕ್ಟೋಬರ್ ಡೇಟಾದಲ್ಲಿ ನಿಮಗೆ ಏನಿದೆ ಅಂತಂದ್ರೆ, ಸೊ ಅಪ್ರಾಕ್ಸಿಮೇಟ್ಲಿ ಅಕ್ಟೋಬರ್ ಡೇಟಾದಲ್ಲಿ BDA KPP ವೆಬ್ಸೈಟ್ ಅಲ್ಲಿ ನನಗೊಂದು 100 ಸೈಟ್ಗಳದ್ದು ಇನ್ಫಾರ್ಮೇಶನ್ ಸಿಕ್ಕಿದೆ. ಸೊ ನೋಡಿ, KPP ವೆರಿ ವೆರಿ ಇಂಪಾರ್ಟೆಂಟ್. ನೀವೇನಾದ್ರೂ ಫ್ಯೂಚರ್ ಅಲ್ಲಿ ಒಂದು ಡೀಟೇಲ್ಸ್ ತಗೊಂತಾ ಇದೀರಾ ಅಂತಂದ್ರೆ KPP ಅಲ್ಲಿ ಪಬ್ಲಿಷ್ ಡೇಟಾ ಸಿಗುತ್ತೆ, ಕ್ಯಾನ್ಸಲ್ಡ್ ಅಲ್ಲಿ ಕ್ಯಾನ್ಸಲ್ ಡೇಟಾ ಸಿಗುತ್ತೆ, ಕ್ಲೋಸ್ಡ್ ಅಲ್ಲಿ ಕ್ಲೋಸ್ ಡೇಟಾ ಸಿಗುತ್ತೆ. ಆ ಡಿಪಾರ್ಟ್ಮೆಂಟ್ ನೋಡ್ಕೋಬಹುದು. ನೀವು BDA ನೋಡ್ತಾ ಇದ್ರೆ BDA ಹಾಸನ್ ನೋಡ್ತಾ ಇದ್ರೆ ಹಾಸನ್, ಮೈಸೂರು ನೋಡ್ತಾ ಇದ್ರೆ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ. ಅದ್ರ ಜೊತೆಗೆ ಕ್ಲೋಸ್ಡ್ ಬಿಡ್ಡಿಂಗು, ನೋ ಬಿಡ್ಡಿಂಗ್ಸ್ ಎಲ್ಲಾನು ಕೂಡ ಡೀಟೇಲ್ಸ್ ತೆಗಿಬಹುದು. ಬಟ್ ಓನ್ಲಿ ಥಿಂಗ್ ಇಸ್ ಯು ಹ್ಯಾವ್ ಟು ಗೋ ಮ್ಯಾನ್ಯುಯಲಿ ಸರ್ಚ್ ಫಾರ್ ಡೀಟೇಲ್ಸ್ ಅಂಡ್ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡು ವೇರಿಯೇಷನ್ ಮಾಡಬೇಕು. ನಿಮ್ಗೆ ಅದೆಲ್ಲ ಬೇಡ ಗುರು, ಇದು ಕಳಿಸ್ಕೊಡಿ ಮಂಜುನಾಥ್, ವಿ ಆರ್ ಓಕೆ ಟು ಪೇ ಅಂತಂದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿ. ಐ ವಿಲ್ ಟೆಲ್ ಯು ಇನ್ ಡೀಟೇಲ್ ನಾನು ಯಾವ ತರ ಚಾರ್ಜ್ ಮಾಡ್ತಾ ಇದ್ದೀನಿ, ಎದಕ್ಕೆ ಚಾರ್ಜ್ ಮಾಡ್ತಾ ಇದ್ದೀನಿ, ಎಷ್ಟು ಚಾರ್ಜ್ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ನೀವು ಡಿಸೈಡ್ ಮಾಡಿ ವೆದರ್ ಯು ವಾಂಟ್ ಟು ಟೇಕ್ ಮೈ ಪ್ರೀಮಿಯಂ ಮೆಂಬರ್ಶಿಪ್ ಆರ್ ನಾಟ್. ಕ್ಲೈಂಟ್ ತರ ನೀವು ಆನ್ ಬೋರ್ಡ್ ಆಗುತ್ತೆ, ನೀವು ಡಿಸೈಡ್ ಮಾಡಿ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಅಕ್ಟೋಬರ್ ಡೇಟಾ ಅಲ್ಲಿ, ಓಕೆ, ದರ್ ಇಸ್ ಕ್ಲೋಸ್ ಟು 100 ಲೈನ್ಸ್. ಇಫ್ ಯು ಸಿ 100 ಅಲ್ಲಿ 10% ಸೈಟ್ಗಳು ಸಿಂಗಲ್ ಬಿಡ್ಡರ್ಸ್. ಸೊ ತುಂಬಾ ಜನ BDA ವೆಬ್ಸೈಟ್ ಅಲ್ಲಿ ಮಾರ್ಕೆಟ್ಗಿನ ಡಬಲ್ ಹೋಗುತ್ತೆ, 2 ಟೈಮ್ಸ್ ಹೋಗುತ್ತೆ. ಐ ಆಮ್ ಅಗ್ರಿ. ಇಲ್ಲಿ ನೋಡಿ, 7,000 ಇದ್ದಿದ್ದು 15,000, 84,000 ಇದ್ದಿದ್ದು 1,81,000 ಅಂದ್ರೆ 16,000.
7,000 ಇದ್ದಿದ್ದು 18,000, 7,000 ಇದ್ದಿದ್ದು ಇದೆಲ್ಲ 200%, 150% ಎಲ್ಲ ಹೋಗಿದೆ. ಬಟ್ ಇಫ್ ಯು ಸಿ ದಿಸ್, there are sites in between 10 to 50% ಬಿಲೋ ದ ಮಾರ್ಕೆಟ್ ರೈಟ್. ಇಲ್ಲಿ ನೋಡಿ, ಇದು 7,000 ಇರೋದು ಇಲ್ಲಿ ನಿಮಗೆ 8,000 ಸಿಕ್ಕಿದೆ, 6,000 ಇರೋದು 7,000 ಚಿಲ್ಲರೆಗೆ ಸಿಕ್ಕಿದೆ, ಇಲ್ಲಿ 10,000 ಇರೋದು 14,000 ಸಿಕ್ಕಿದೆ. ಇಫ್ ಯು ಸಿ, ಕೆಲವೊಂದು ಪಾರ್ಟಿಸಿಪೇಷನ್ ಬರ್ತಾ ಇಲ್ಲ. ಅಂದ್ರೆ ಎನಿಥಿಂಗ್ ಲೆಸ್ ದನ್ 10% BDA ವಿಲ್ ರಿಜೆಕ್ಟ್. ನೀವೇನಾದ್ರೂ ಪ್ಯೂರ್ ಆಗಿ ಪ್ಲಾನ್ ಮಾಡಿ ಇವನ್ನೆಲ್ಲ ಒಂದು ಬ್ಯಾಕಪ್ ಇಟ್ಕೊಂಡು ಈ ಆಪ್ಷನ್ ಪಾರ್ಟಿಸಿಪೇಟ್ ಮಾಡಿದ್ರೆ, ಈ ಸೈಟನ್ನು ಕೂಡ ನೀವು 10% ಬಿಡೋ ತಗೋಬೋ ಅಂತ ಪೊಟೆನ್ಷಿಯಲ್ ಇತ್ತು. ಬಟ್ ಇಲ್ಲೆಲ್ಲ ಮಿಸ್ ಮಾಡ್ಕೊಂಡಿದ್ದಾರೆ ಜಸ್ಟ್ ಬಿಕಾಸ್ ಆಫ್ ಗೈಡ್ಲೈನ್ಸ್ ಪ್ರಾಬ್ಲಮ್. ಸೊ ನಮ್ಮ ಈ ಶೀಟ್ ಅಲ್ಲಿ ನಿಮಗೆ ಓನರ್ಸ್ ಯಾರು ಎಲ್ಲಾನು ಸಿಗುತ್ತೆ. KPPL ಇಟ್ ಇಸ್ ವೆರಿ ಎವಿಡೆಂಟ್. ಐ ಆಮ್ ಜಸ್ಟ್ ಹೈಲೈಟ್ ಮಾಡ್ತಾ ಇಲ್ಲ, ಜಸ್ಟ್ ಟು ಪ್ರೈವಸಿ ಇದಕ್ಕೋಸ್ಕರ. ಸೊ ಈಗ ಲೆಟ್ಸ್ ಗೋ ಮಿನಿಮಮ್ 30%. ಅಂದ್ರೆ ನಾಗರಬಾವಿಯಲ್ಲಿ ಕೂಡ ಯಾರು ಬಂದೇ ಇಲ್ಲ ಸಿಂಗಲ್ ಬಿಡ್ಡರು. BTM 6 ಸ್ಟೇಜ್ ಹುಳಿಮಾವು ಸೈಟ್ಗೆ ಯಾರು ಸಿಂಗಲ್ ಬಿಡ್ಡರು. ಅರ್ಕಾವತಿಯಲ್ಲಿ ನೋಡಿ, ಓಕೆ, 18th ಬ್ಲಾಕ್ 14th ಬ್ಲಾಕ್ ಅಲ್ಲಿ ಯಾರು ಬಂದೇ ಇಲ್ಲ ಸಿಂಗಲ್ ಬಿಡ್ಡರು. ಓಕೆ, ಇದು ಸ್ಪೆಸಿಫಿಕೇಶನ್ ಕೂಡ ಇಲ್ಲಿದೆ ನೋಡಿ, ಯಾವ ತರ ಸೈಟ್ ಇದೆ, ಎಷ್ಟು ದೊಡ್ಡ ಸೈಟ್ ಇದೆ. ಓಕೆ, ಇದು ಕೂಡ ಇದೆ. ಸೊ ಅದರ ಜೊತೆಗೆ ನಿಮಗೆ ಓಕೆ, ಸೊ ಇಲ್ಲಿ ನೋಡಿ ಅರ್ಕಾವತಿ BTM ಸೆಕೆಂಡ್ ಸ್ಟೇಜ್ ಅಲ್ಲಿ ಯಾರು ಬಂದಿಲ್ಲ. ಇವೆಲ್ಲ ಲೆಸ್ ದನ್ 10% ಸಿಂಗಲ್ ಬಿಡ್ಡರ್ ಅನ್ಕೊಂತೀನಿ, ಇವ್ರಿಗೆ ಸಿಗಲ್ಲ. ಇವೊಂದು ಡಬಲ್ ಬಿಡ್ಡರ್ ಇದ್ರೂ ಇವ್ರಿಗೆ ಕೊಡಲ್ಲ, ಬಿಕಾಸ್ ಇಟ್ ಇಸ್ ನಾಟ್ ಮೆಟ್ 10% ರಿಕ್ವೈರ್ಮೆಂಟ್ BDA ಪ್ರಕಾರ. ಓಕೆ, ಅದ್ರ ಜೊತೆಗೆ ಅಗೈನ್ ಅರ್ಕಾವತಿ ನೋಡಿ 7th ಬ್ಲಾಕ್, 15th ಬ್ಲಾಕ್, 18th ಬ್ಲಾಕ್, ಇವೆಲ್ಲ ಕೂಡ 10%. ಇವರೆಲ್ಲ ಸ್ಮಾರ್ಟ್ ಬೈಯರ್ ಇವರೆಲ್ಲ. ಓಕೆ, ಸೊ ಐ ಡೋಂಟ್ ನೋ, ಎರಡೆರಡು ID ಕ್ರಿಯೇಟ್ ಮಾಡಿ ಆ ತರ ಈ ತರ ಮಾಡ್ಕೊಂಡು ಮಾಡಿದ್ದಾರೆ. ಬಟ್ ಅಗೇನ್ ಸೈಟ್ ಸೆಲೆಕ್ಷನ್ ಈಸ್ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ನೀವು BDA ಆಪ್ಷನ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ನೋಡಿ, ಅರ್ಕಾವತಿ ಲೇಔಟ್ ಅಲ್ಲಿ 10% ತಗೊಂಡಿದ್ದಾರೆ. ಇದೇ ಅರ್ಕಾವತಿ ಲೇಔಟ್ 7th ಬ್ಲಾಕ್, BTM 6 ಸ್ಟೇಜ್, ಬನಶಂಕರಿ ಫರ್ದರ್ ಎಕ್ಸ್ಟೆನ್ಷನ್ ಅಲ್ಲೂ ಕೂಡ 12% ಅಲ್ಲಿ ತಗೊಂಡಿದ್ದಾರೆ. ಓಕೆ, ಅಂದ್ರೆ 69,000 ಅಂದ್ರೆ ರಫ್ಲಿ 6,900 ಅಂತ ಹೇಳ್ತಾ ಇದ್ದೀನಿ. ಸೊ ಇದು 77,000 ಹೋಗಿದ್ರೆ 7,700 ವಿತಿನ್ 12%. ವೆರಿ ವೆರಿ ಸ್ಮಾರ್ಟ್ ಮೂವ್. ಓಕೆ, ಇವರೆಲ್ಲ ಯಾರು, ಅದೆಲ್ಲ ಬೇಡ. ಸೊ ನೆಕ್ಸ್ಟ್ ಅಂಜನಾಪುರ, JP ನಗರ, ಅರ್ಕಾವತಿ ಫರ್ದರ್ ಎಲ್ಲ ಕಾಂಬಿನೇಷನ್ ಕೂಡ ವಿತಿನ್ ಲೆಸ್ ದನ್ 50%. ಅಂದ್ರೆ ಮಾರ್ಕೆಟ್ ಅಲ್ಲಿ ಈಗ ಮಿನಿಮಮ್ 10, 11, 12 ತುಂಬಾ ನಡೀತಾ ಇದೆ. ದಟ್ ಇಸ್ ಜಸ್ಟ್ ಬಿಕಾಸ್ ಆಫ್ ದೇರ್ ಇಸ್ ಅ ಹ್ಯೂಜ್ ಡಿಮ್ಯಾಂಡ್ ಇದೆ, ದೇರ್ ಇಸ್ ಅ ಲೆಸ್ ಸಪ್ಲೈ. ಓಕೆ, BDA ಲೇಔಟ್ ಲಾರ್ಜರ್ಲಿ ಸೌತ್ ಅಲ್ಲಿ ಇದೆ. JP ನಗರ ಫರ್ದರ್ ಎಕ್ಸ್ಟೆನ್ಷನ್ ಅಂಜನಾಪುರ ಅದು ಕೂಡ ಆಗಿದೆ. ಇಲ್ಲಿ ನೋಡಿ ಅಗೈನ್ ಅಂಜನಾಪುರ, ಅರ್ಕಾವತಿ ಟೌನ್ಶಿಪ್ ಮಿನಿಮಮ್ 60-70% ಹೈಕ್ ಆಗಿದೆ. ಅಂದ್ರೆ 10,000, 12,000, 12,000, 10,000, 11,000. ಐ ಥಿಂಕ್ ಇದೆಲ್ಲ ಇನ್ ಕೇಸ್ ಇನ್ವೆಸ್ಟ್ಮೆಂಟ್ ಅಂತ ಬಂದ್ರೆ ಇಟ್ ವಿಲ್ ಬಿ ಡಿಸಾಸ್ಟರ್ ನನ್ನ ಪ್ರಕಾರ. ಇನ್ ಕೇಸ್ ನೀವೇನಾದ್ರೂ ಪರ್ಸನಲ್ ಯೂಸಿಗೆ ಏನಾದ್ರೂ ಇದನ್ನ ಬೈ ಮಾಡಿದ್ರೆ ಈ ಪ್ರೈಸ್ ಕೊಟ್ಟು ಇಟ್ ವಿಲ್ ಬಿ ಎ ಬೆಸ್ಟ್ ನನ್ನ ಪ್ರಕಾರ. ಓಕೆ, ಇದೊಂದು ಸೈಟ್ ನೋಡಿ, ಬನಶಂಕರಿ 3rd ಸ್ಟೇಜ್, ಅವಲಹಳ್ಳಿ, ಪ್ರೈಸ್ 15,000 ಇತ್ತು, ಇದು ಬಂದ್ಬಿಟ್ಟು 25,000 ಹೋಗಿದೆ. ಸೊ ಈ ತರ ಬನಶಂಕರಿ ಅಗೇನ್ ಅರ್ಕಾವತಿ ಲೇಔಟ್, ಇಲ್ಲೂ ಕೂಡ ಡಬಲ್, ಆಲ್ಮೋಸ್ಟ್ ಕ್ಲೋಸ್ ಟು ಡಬಲ್. ಓಕೆ, ಐ ಡೋಂಟ್ ನೋ ವಾಟ್ ರೀಸನ್, ಯಾಕೆ ತಗೊಂಡಿದ್ದಾರೆ, ಯಾವ್ದಕ್ಕೆ ಮಾಡಿದ್ದಾರೆ. ಬಟ್ ಐ ಥಿಂಕ್ ದೇರ್ ವಿಲ್ ಬಿ ಮೀನಿಂಗ್ಫುಲ್ ಬೈ ಇರುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇನ್ನೆಲ್ಲ ಏನಿದೆಯಲ್ಲ ಇದೆಲ್ಲ ಲಾಸ್ಟ್ ಜಂಕ್ ಏನಿದೆಯಲ್ಲ. ಓಕೆ, ಸೊ ದಿಸ್ ವಿಲ್ ಬಿ ಅಗೇನ್ ಅರ್ಕಾವತಿ ಲೇಔಟ್, ಬನಶಂಕರಿ 11th ಬ್ಲಾಕ್. ಸೊ ದಿಸ್ ಇಸ್ ವೆರಿ ಫೇಮಸ್. ದಿಸ್ ಇಸ್ ಎಕ್ಸ್ಪೆಕ್ಟೆಡ್. 85,000 ಇರೋದು 8-16 ಡಬಲ್ ಆಗಿ 114% ಕೂಡ ಇನ್ಕ್ರೀಸ್ ಆಗಿದೆ. ಓಕೆ, ದಟ್ ಇಸ್ ಕ್ವೈಟ್ ಎಕ್ಸ್ಪೆಕ್ಟೆಡ್. ಓಕೆ, ಸೊ ಯಾಕಂದ್ರೆ 11th ಬ್ಲಾಕ್ ವಿಷ್ಣುವರ್ಧನ್ ರೋಡು, ಮೈಸೂರು ರೋಡಿಗೆ ಹತ್ರ, ಬನಶಂಕರಿಗೆ ತುಂಬಾ ಒಳಗಡೆ ಹತ್ರ. ಇಲ್ಲಿ ನೋಡಿ ಜಕ್ಕೂರಲ್ಲಿ 7th ಬ್ಲಾಕ್, ಇದು ಕೂಡ 1.5 ಟೈಮ್ಸ್ ಹೋಗ್ಬಿಟ್ಟಿದೆ. ಓಕೆ, ಫರ್ದರ್ ಎಕ್ಸ್ಟೆನ್ಷನ್ ಅರ್ಕಾವತಿ ಲೇಔಟ್. ಓಕೆ, ಐ ಆಮ್ ಜಸ್ಟ್ ಟೇಕಿಂಗ್, ನಿಮ್ಗೆ ಏನಾದರೂ ಸ್ಕ್ರೀನ್ಶಾಟ್ ಬೇಕು ಅಂದ್ರೆ ಸ್ಕ್ರೀನ್ಶಾಟ್ ತಗೊಳ್ಳಿ, ಎಲ್ಲ ಡೀಟೇಲ್ಸ್ ನೀಟಾಗಿದೆ. ನಾನು ನಿಮ್ಗೂ ಯಾಕಂದ್ರೆ ಇದು ಫ್ರೀ ಆಗಿ ಶೇರ್ ಮಾಡಕ್ ಹೋಗಲ್ಲ, ನಿಮ್ಗೆ ಇದು ಓನ್ಲಿ ಪೇಡ್ ಕಸ್ಟಮರ್, ಪೇಡ್ ಕ್ಲೈಂಟಿಗೆ ಮಾತ್ರ ಕೊಡೋದು. ಇಟ್ ವಿಲ್ ಬಿ ಒನ್ ಟೈಮ್ ಫೀಸ್ ಇರುತ್ತೆ. ಫ್ಯೂಚರ್ ಅಲ್ಲಿ ಬರುವಂತಹ ಡೇಟಾನು ಕೂಡ ನಾವು ಶೇರ್ ಮಾಡ್ತಾ ಹೋಗ್ತೀವಿ. ನಾಟ್ ಓನ್ಲಿ ದಿಸ್ ಅಕ್ಟೋಬರ್ ರಿಸಲ್ಟ್, ಅಕ್ಟೋಬರ್, ಡಿಸೆಂಬರ್, ಈಗ ಜನವರಿ ಬರೋದು, ಮುಂದೆ ಬರೋದು, ಹಳೆ ಯಾವ್ದಾದ್ರು ನೀವು ಕೇಳಿದ್ರೆ ಅದೇನಾದ್ರೂ ಇತ್ತು ಅಂದ್ರೆ ಅದನ್ನು ಕೂಡ ಕೊಡಕ್ಕೆ ನಾವು ರೆಡಿ ಇದ್ದೀವಿ. ಇಟ್ ವಿಲ್ ಬಿ ಪೇಡ್ ಕನ್ಸಲ್ಟೇಷನ್. ಸೊ ಈ ತರ ನೀವು ಮಾಡ್ಕೋಬೇಕು. ದಿಸ್ ಇಸ್ ಕಂಪ್ಲೀಟ್ ಅಕ್ಟೋಬರ್. ನಾವು ಈಗ ನವೆಂಬರ್ ಬಂದ್ರೆ ಸೇಮ್ ಮಾಡಿದೀನಿ. ನವೆಂಬರ್ ಜಸ್ಟ್ 1 ಮಂತ್ ಬ್ಯಾಕ್ ಕ್ಲೋಸ್ ಆಗಿರೋದು ಇದು. ಸ್ವಲ್ಪ ಇಯರ್ ಎಂಡ್ ಅಲ್ಲಿ ನಾನು ಬಿಸಿ ಇದ್ದೆ ನನ್ನ ವರ್ಕ್ ಅಲ್ಲಿ ಅಂತ ಹೇಳಿ ಡೇಟಾ ಆನ್ ಟೈಮ್ ಡಿಸ್ಪ್ಯಾಚ್ ಮಾಡಿಲ್ಲ. ಸೊ ಕೊಲೆಕ್ಟ್ ಮಾಡೋದ್ರಲ್ಲೇ ತುಂಬಾ ಟೈಮ್ ಹಿಡಿತು, ಯಾಕಂದ್ರೆ ಮ್ಯಾನ್ಯುವಲಿ ಈ ಕೆಲಸನ ನಾವು ಮಾಡಬೇಕಾಗುತ್ತೆ. 100 ಸೈಟ್ ಡೇಟಾ ತೆಗಿಬೇಕು ಅಂದ್ರೆ 2 days ಬೇಕಾಗ್ಬಿಡುತ್ತೆ ನಮ್ಮ ಫ್ರೀ ಟೈಮ್ ಅಲ್ಲಿ. ಸೊ ಇಲ್ಲಿ ನೋಡಿ HBR ಮತ್ತೆ ಬಾನಸವಾಡಿಯಲ್ಲಿ ಒಳ್ಳೊಳ್ಳೆ ಸೈಟ್ಗಳು ಬಂತು. ಓಕೆ, 17,000, 17,000, 14,000. ಬಟ್ ಯಾರೋ ಪಾರ್ಟಿಸಿಪೇಟ್ ಮಾಡಿದ್ರೆ ಹೈಕೆ ಆಗಿಲ್ಲ. ಓಕೆ, ಐ ಡೋಂಟ್ ನೋ, ಪ್ರಾಬಬ್ಲಿ ಹೈಕ್ ಪರ್ಸೆಂಟೇಜ್ ವೆರಿ ಲೆಸ್. ಓಕೆ, ಒಂದೇ ಒಂದು ಬಿಡ್ ಮಾಡಿದ್ದಾರೆ.
ಇದನ್ನ ಪ್ಲಾನ್ ಮಾಡಿ ಹಾಕೊಂಡಿದ್ದಿದ್ರೆ ಇದನ್ನ 10% ಒಳಗಡೆ ತಗೋಷ್ಟು ಕೆಪಾಸಿಟಿ ಇತ್ತು. ಈ ನವೆಂಬರ್ ಆಕ್ಷನ್ ಅಲ್ಲಿ ಕೂಡ ಕ್ಲೋಸ್ ಟು 100 ಸೈಟ್ ರಿಸಲ್ಟ್ ಸಿಕ್ಕಿದೆ ನಮಗೆ. ಬಟ್ ಇಫ್ ಯು ಸಿ 23 ಸೈಟ್ಸ್ ಔಟ್ ಆಫ್ 100 ಅಲ್ಲಿ ಲೆಸ್ ದೆನ್ 10% ಸಿಂಗಲ್ ಬಿಡರ್. ಅದು ಕೂಡ ಎಲ್ಲಾ ಕಡೆ SMB ಲೇಔಟ್ ಅಲ್ಲಿ ಇದೆ, ಅರ್ಕಾವತಿಯಲ್ಲಿದೆ, JP ನಗರ್ ಅಲ್ಲಿ ಇದೆ. ಸೊ ಹಾಗಾಗಿ ಸೈಟ್ ಸೆಲೆಕ್ಷನ್ ವಿಲ್ ಪ್ಲೇಸ್ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ನೀವೇನಾದ್ರೂ ಕರೆಂಟ್ ಆಕ್ಷನ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ನೀವು ಟೇಕ್ ಮೈ ಹೆಲ್ಪ್. ಐ ಆಮ್ ಟೆಲಿಂಗ್ ಯು ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್. ಐ ಟೆಲ್ ಯು ಯಾವ ಸೈಟಿಗೆ ವಿತ್ ಗುಡ್ ಅಮೌಂಟ್ ಆಫ್ ಅಕ್ಯುರೇಸಿಯಲ್ಲಿ ಹೇಳ್ತೀನಿ ಯಾವ ಸೈಟ್ಗೆ ಬಿಡ್ಡರ್ಸ್ ಬರ್ತಾರೆ, ಯಾವ ಸೈಟಿಗೆ ಬಿಡ್ಡರ್ ಬರಲ್ಲ ಅಂತ ಹೇಳಿ. ಸೊ ಇನ್ ಕೇಸ್ ಬಿಡ್ಡರ್ ಬರೋದಿಲ್ಲ ಅಂತ ಏನಾದ್ರು ಸ್ವಲ್ಪ 1% ಡೌಟ್ ಇದ್ರು ಕೂಡ ದೇರ್ ಇಸ್ ಅ ಪ್ಲಾನ್ ಟು ಎಕ್ಸಿಕ್ಯೂಟ್. ಅದನ್ನ 10% ತಗೊಳ್ಳೋ ಅಷ್ಟು ಅದನ್ನು ಕೂಡ ಗೈಡ್ ಮಾಡ್ತೀನಿ. ಇಫ್ ಯು ಸಿ ಅನದರ್ ಕ್ಲೋಸ್ ಟು 26 sites got it in less than 25% hike. ಇದರಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡಿ, ಅರ್ಕಾವತಿ ಲೇಔಟ್ ಇದೆ, ಶ್ರೀರಾಮ್ಪುರ ಇದೆ, ಬಾನಸವಾಡಿ ಇದೆ, ಚಳ್ಳಕೆರೆ ನಮ್ಮ HBR ಇದೆ, ಅಗೇನ್ ಬನಶಂಕರಿ 6 ಸ್ಟೇಜ್ ಹಮ್ಗೆಪುರನೂ ಇದೆ. ಓಕೆ, ಸೊ ಇವರೆಲ್ಲ ದಿಸ್ ಆಲ್ ಮೀನಿಂಗ್ಫುಲ್ ಬೈ. ಓಕೆ, ಪ್ರೈಸ್ ಈ ಲೇಔಟ್ ಅಲ್ಲಿ ಸ್ವಲ್ಪ ಹೈಕ್ ಇದ್ರು ಬಟ್ ಲೆಸ್ ದೆನ್ 25% ಇಸ್ ಇಂಡೀಡ್ ಅ ಗ್ರೇಟ್ ಡೀಲ್ ನನ್ನ ಪ್ರಕಾರ. ಇವನ್ ದಿಸ್ ಕ್ಯಾನ್ ಬಿ ಇನ್ವೆಸ್ಟ್ಮೆಂಟ್ಗೂ ಚೆನ್ನಾಗಿರುತ್ತೆ. ನಾಳೆ ರೀಸೇಲ್ ಮಾಡಿದ್ರೆ ಅಗೇನ್ ಯು ಕ್ಯಾನ್ ಮೇಕ್ ಅರೌಂಡ್ 20-25%, 30% ಮಾಡ್ಬೋದು. ಸೊ ಅದ್ರ ಜೊತೆಗೆ ಇಫ್ ಯು ಸಿ ಅಂಡ್ ಫರ್ದರ್ ಐ ಥಿಂಕ್ 25-60% ನನ್ನ ಪ್ರಕಾರ ಇನ್ ಕೇಸ್ ನೀವು ಇನ್ವೆಸ್ಟ್ಮೆಂಟ್ಗೆ ಅಂತ ತಗೊಂಡಿದ್ರೆ ತುಂಬಾ ವೇಟ್ ಮಾಡಬೇಕಾಗುತ್ತೆ. ದಟ್ ಈಸ್ ಆಸ್ ಎಕ್ಸ್ಪೆಕ್ಟೆಡ್. ಬೆಂಗಳೂರು ಅರೌಂಡ್ 360 ಕೂಡ ತುಂಬಾ ಚೆನ್ನಾಗಿ ಬೆಳೀತಾ ಇದೆ. ಗ್ರೋತ್ ಅಂತೂ ಸಿಕ್ಕೇ ಸಿಗುತ್ತೆ. ಸಂಬಡಿ ಹೂ ಬಾಟ್ ಪೇಯಿಂಗ್ 60, 65, 6800 ಇನ್ವೆಸ್ಟ್ಮೆಂಟಿಗೆ ಅಂದ್ರೆ ನನ್ನ ಪ್ರಕಾರ ಇಟ್ ವಿಲ್ ಬಿ ಡಿಸಾಸ್ಟರ್. ಬಿಕಾಸ್ ಇದೆಲ್ಲ ಟಿಕೆಟ್ಸ್ ತುಂಬಾ ದೊಡ್ಡದು. ಒಂದೊಂದು ಸೈಡ್ಗೆ 1 ಕೋಟಿ, 2 ಕೋಟಿ, 3 ಕೋಟಿ ಅಂದ್ರೆ ನೀವು ಡಿಸೈಡ್ ಮಾಡಬೇಕಾಗುತ್ತೆ ಹೆಂಗೆ ಮುಂದೆ ಮಾರ್ತೀರಾ ಅನ್ನೋದು. ಕಮರ್ಷಿಯಲ್ ಪೊಟೆನ್ಷಿಯಲ್ ಇದ್ರೆ ಸಮಥಿಂಗ್ ಇಸ್ ಮೀನಿಂಗ್ಫುಲ್. ಇವೆಲ್ಲ ರೆಸಿಡೆನ್ಷಿಯಲ್ ಸೈಟ್ ಆಗಿರೋದ್ರಿಂದ ಐ ಡೋಂಟ್ ಥಿಂಕ್ ಸೊ ಕಮರ್ಷಿಯಲ್ ಇರುತ್ತೆ. ಕೆಲವೊಂದು ಬನಶಂಕರಿ, ಸೋಂಪುರ ಅಲ್ಲಿ ಡಬಲ್ ಟು ಡಬಲ್ ಆಗಿದೆ, ದಟ್ ಇಸ್ ಎಕ್ಸ್ಪೆಕ್ಟೆಡ್. ಸೊ ಇವೆಲ್ಲ ನನಗೆ ಡಿಸಾಸ್ಟರ್. ಸಮ್ ಟೈಮ್ ಗೊತ್ತಾಗ್ದಲೇ ಆಕ್ಷನ್ ಅಲ್ಲಿ ತುಂಬಾ ಬಿಡ್ ಮಾಡ್ಬಿಡ್ತೀರಾ, ಕ್ಯಾಲ್ಕುಲೇಷನ್ ಮಾಡಲ್ಲ, ಎಷ್ಟು ನಿಮ್ಮ ಹತ್ರ ಫಂಡ್ ಇದೆ, ಎಷ್ಟು ನಿಮ್ಮ ಹತ್ರ ಫಂಡ್ ಇಲ್ಲ. ಸೊ ಅದ್ರ ಮೇಲೆ ನೀವೇನಾದ್ರೂ ಗಿವ್ ಅಪ್ ಮಾಡಿದ್ರೆ ಐ ಥಿಂಕ್ ಇದರಲ್ಲೂ ಕೂಡ ಒಂದು 10% ಪೀಪಲ್ ವಿಲ್ ಗಿವ್ ಅಪ್. ಸೊ ಪ್ರೀ ಪ್ಲಾನ್ ಇಲ್ದಲೇ ಹೋಗಿ ತುಂಬಾ ಜನ ಗಿವ್ ಅಪ್ ಮಾಡ್ತಾರೆ. ಸೊ ಯು ವಿಲ್ ಎಂಡ್ ಅಪ್ ಲೂಸಿಂಗ್ 4 lakh. ಈ ತರ ತಪ್ಪು ನೀವು ಮಾಡಕ್ ಹೋಗ್ಬಿಡಿ. ಏನಾದ್ರೂ ಆಕ್ಷನ್ ಅಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಈ ಡೇಟಾ ಬೇಕಾದ್ರೆ ಟಾಕ್ ಟು ಮೀ. ಕಾಲ್, ಫೋನ್ ನಂಬರ್ ಡಿಸ್ಕ್ರಿಪ್ಷನ್ ಇದೆ, ನನಗೆ ಡೈರೆಕ್ಟ್ ಆಗಿ ಕಾಲ್ ಮಾಡಿ. ಈ ಡೇಟಾನು ಸೇವ್ ಮಾಡ್ತೀವಿ, ಶೇರ್ ಮಾಡ್ತೀವಿ. ಪ್ರೀವಿಯಸ್ಲಿ ಇರೋ ಡೇಟಾ ಏನಾದರೂ ಬೇಕಾದ್ರೂ ಕೂಡ ನಾವು ಶೇರ್ ಮಾಡಕ್ ರೆಡಿ ಇದೀವಿ. ಇಲ್ಲ ನೀವು ತಗೊಂತೀನಿ ಅಂತಂದ್ರೆ KPP ವೆಬ್ಸೈಟ್ ಅಲ್ಲಿ ಲಾಗಿನ್ ಐಡಿ ಕ್ರಿಯೇಟ್ ಮಾಡಿಟ್ಕೊಳ್ಳಿ. ಸೊ ಲಾಗಿನ್ ಐಡಿ ಕ್ರಿಯೇಟ್ ಮಾಡಿ ಈ ಕ್ಲೋಸ್ಡ್, ಬಿಡ್ಡಿಂಗ್ ಕ್ಲೋಸ್ಡ್ ಮತ್ತೆ ಬಿಡ್ಡಿಂಗ್ ಫೈನಲೈಸ್ಡ್ ಇವೆಲ್ಲ ಇದೆಯಲ್ಲ, ಇದರಲ್ಲಿ ಈ ಡೇಟಾ ಅವೈಲೇಬಲ್ ಇದೆ. ಓನ್ಲಿ ಯು ಶುಡ್ ಕ್ರಾಸ್ ಚೆಕ್ ವಿತ್ ಆಕ್ಷನ್ ನಂಬರ್ಸ್ ಅಂಡ್ ಆಕ್ಷನ್ ಡೇಟ್ಸ್ ಎಲ್ಲ ನೋಡ್ಬಿಟ್ಟು ನೀವು ಈ ಆಪ್ಷನ್ ಅಲ್ಲಿ ಇದನ್ನ ತಿಳ್ಕೊಬಹುದು. ಸೊ ಅದರ ಜೊತೆಗೆ ಇಲ್ಲಿವರೆಗೂ ವಿಡಿಯೋ ನೋಡ್ತಾ ಇದ್ರೆ ಥ್ಯಾಂಕ್ ಯು ಸೋ ಮಚ್. ಇನ್ ಕೇಸ್ ಯಾರಾದರೂ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರೆ ಕರೆಂಟ್ ಆಕ್ಷನ್, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ, ಯೂಸ್ ಮಾಡ್ಕೊಳ್ಳಿ. ಐ ವಿಶಿಂಗ್ ಯು ಎವ್ರಿಬಡಿ ಹೊಸ ವರ್ಷದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್.